ಇನ್ನು ಸಹಜವಾಗಿ ಈ ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹೊಸ ಸಮರಕ್ಕೆ ಕಾರಣವಾಗ್ತಾ ಇದೆ. ಅತ್ತ ಈ ವಿಚಾರವ ಯಾವಾಗ ಬೆಳಕಿಗೆ ಬಂತೋ ನೇರವಾಗಿ ಬಿಜೆಪಿ ಕೂಡ ಅಖಾಡಕ್ಕಿಳಿದಿದೆ. ಅತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಆರೋಪವನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ ಹಿಂದೂ ಪರ ನಿಲುವಿಗೆ ಅಥವಾ ಹಿಂದೂಗಳ ಭಾವನೆಗೆ ಯಾವುದೇ ರೀತಿಯಂಥ ಬೆಲೆ ಇಲ್ಲ ಅನ್ನುವಂಥದ್ದು ಬಿಜೆಪಿಯ ಆರೋಪ. ಬಿಜೆಪಿ ಹೇಳ್ತಾ ಇರುವಂಥದ್ದು ಕೇವಲ ಇದೇ ವಿಚಾರಕ್ಕಲ್ಲ, ಬೇರೆ ಬೇರೆ ವಿಚಾರ. ಅದು ಗಣೇಶ ವಿಸರ್ಜನೆ ವೇಳೆ DJ ಬಳಸಬಾರ್ದು, ದಸರಾ ವಿಚಾರ ಇರ್ಬೋದು, ಜೊತೆಗೆ ಈಗ ಮದ್ದೂರಿನ ವಿಚಾರ. ಈ ಮದ್ದೂರಿನ ಗಲಾಟೆಯಲ್ಲಿ ಸರ್ಕಾರದ ಕೈವಾಡ ಇದೆ ಅನ್ನುವಂಥ ಆರೋಪವನ್ನು ಅತ್ತ ಬಿಜೆಪಿ ಮಾಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡ್ತಿದ್ದಾರೆ. ಬಿಜೆಪಿ ಯಾವಾಗಲೂ ಕೂಡ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ಕೋಮು ಗಲಭೆಯ ಅಸ್ತ್ರವನ್ನು ಹಳೆ ಮೈಸೂರು ಭಾಗದಲ್ಲೂ ಕೂಡ ಪ್ರಯೋಗ ಮಾಡ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಕೈಪಡೆ ಮಾಡ್ತಾ ಇದೆ. ಹಾಗಾದರೆ ಇಬ್ಬರ ನಡುವಿನ ವಾಕ್ಸಮರ ಏನಾಯಿತು, ಜೊತೆಗೆ ಈ ಸಂಪೂರ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರು ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ಮದ್ದೂರಿನ ಬೂದಿ ಮುಚ್ಚಿದ ಕೆಂಡ ರಾಜ್ಯ ರಾಜಕಾರಣದಲ್ಲಿ ಜ್ವಾಲಾಗ್ನಿಯಾಗಿ ಉರಿಯುತ್ತಿದೆ. ನಾಯಕರು ಒಬ್ಬರ ಮೇಲೊಬ್ಬರು ಆರೋಪಗಳ ಸುರಿಮಳೆಗೈಯುತ್ತಿದ್ದಾರೆ. ಇಡೀ ಘಟನೆಗೆ ವಿಪಕ್ಷ ನಾಯಕರು ಸರ್ಕಾರವನ್ನ ಹೊಣೆ ಮಾಡಿದ್ದಾರೆ. ಆದರೆ ಇಂಥ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವರು ಬಿಜೆಪಿ ಜೆಡಿಎಸ್ನಿಂದಲೇ ಕುಮ್ಮಕ್ಕು ಅಂತ ತಿರುಗುಬಾಣ ಬಿಟ್ಟಿದ್ದಾರೆ. ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಲ್ಲದೆ ಈ ಘಟನೆಗಳು ನಡೀತಾ ಇರಲ್ಲ. ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ, ಇವರ ಅಪ್ಪನ ಆಸ್ತಿನ ನಾವು ಟ್ಯಾಕ್ಸ್ ಕೊಟ್ಟಿರೋದು. ಸರ್ಕಾರ ಅಲ್ಲ, ಅವ್ರ ಕುಮ್ಮಕ್ಕಿಂದ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಮ್ಮಕ್ಕಿಂದ ಆಗ್ತಾ ಇರೋದು, ಜನರಿಂದ ಅಲ್ಲ. ಬಿಜೆಪಿ ಜೆಡಿಎಸ್ ಕುಮ್ಮಕ್ಕು ಏನು ಕುಮ್ಮಕ್ಕು ಗಣೇಶ ಮಾಡಕ್ಕೆ ಬಿಜೆಪಿ ಜೆಡಿಎಸ್ ಕುಮ್ಮಕ್ ಕೊಡ್ಬೇಕಾ? ಮೆರವಣಿಗೆ ತಗೊಂಡೋಗ್ಲಿಕ್ಕೆ ಬಿಜೆಪಿ ಜೆಡಿಎಸ್ ಅವ್ರು ಕುಮ್ಮಕ್ ಕೊಡ್ಬೇಕಾ? ನಿಮ್ಗೆ ಬುದ್ಧಿ ಕೆಟ್ಟಿದೆಯಾ? ನಾವು ಇವರಿಗೆ ದಿನೇ ದಿನೇ ಜಾಸ್ತಿ ಯಾಕೆ ಕುಮ್ಮಕ್ ಯಾರನ್ನ ಸರ್ಕಾರಗಳು ಕೊಡ್ತಾರ? ಹೇಳ ಅರ್ಥ ಏನಂದ್ರೆ ಇವತ್ತು ಎಲ್ಲ ಸರ್ಕಾರಗಳು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಏನಾಗ್ಲಿಲ್ಲ. ಇನ್ನು ಪ್ರತಿಭಟನಾಕಾರರ ಮೇಲೆ ಲಾಠಿ ಬೀಸಿದ ವಿಚಾರವನ್ನ ಅಶೋಕ್ ಪ್ರಸ್ತಾಪಿಸಿದ್ರು. ಕಲ್ಲು ತೂರಿದವರನ್ನ ಯಾಕೆ ಬಡಿದಿಲ್ಲ ಅಂತ ಕೇಳಿದ್ರು. ಇದಕ್ಕೆ 21 ಆರೋಪಿಗಳನ್ನ ಅರೆಸ್ಟ್ ಮಾಡಿರುವ ವಿಚಾರವನ್ನ ಚೆಲುವರಾಯಸ್ವಾಮಿ ಮುಂದಿಟ್ರು. ಆದ್ರೆ ಬಂಧಿತರು ಅಮಾಯಕರು ಅನ್ನೋ ಮೂಲಕ ಬಸವರಾಜ ಬೊಮ್ಮಾಯಿ ಘಟನೆಯ ಹಿಂದೆ ಬೇರೆಯವರಿದ್ದಾರೆ ಅಂದ್ರು. ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜು. ಯಾರು ದುಷ್ಕರ್ಮಿಗಳಿದ್ದಾರಲ್ಲೋ ಅವ್ರಿಗೆ ಯಾಕೆ ಬಡ್ದಿಲ್ಲ? ಕಲ್ಲು ಹಸ್ದವ್ರಿಗೆ ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡ್ದಿಲ್ಲ ನೀವು? 21 ಜನ ಮುಸ್ಲಿಮ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹೊರಗಡೆಯವರು 1-2-3 ಜನ ಇರ್ಬೋದು ಅಂತ ಸಂಕೇತ ಆಗಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ. ಅವ್ರು ಯಾರಿಗೂ ಇವತ್ತು ಅರೆಸ್ಟ್ ಆಗಿಲ್ಲ. ಮುಖ್ಯ ಅವರು ಅಮಾಯಕರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ತೋರಿಸ್ಬೇಕನ್ನೋ ಸಲುವಾಗಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ಸರ್ಕಾರವನ್ನ ಹಿಂದೂ ವಿರೋಧಿ ಅಂತ ಕರೆದಿದ್ದಾರೆ. ಈ ಮಾತಿಗೆ ಗರಂ ಆದ ಸಿಎಂ ಸಮಾಜದ ನೆಮ್ಮದಿ ಕೆಡಿಸಿದವರು ನೀವೇ ಎಂದಿದ್ದಾರೆ. ಪ್ರಹ್ಲಾದ್ ಜೋಶಿ ದುರ್ಘಟನೆಗೆ ಸರ್ಕಾರವನ್ನ ಹೊಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಗಣಪತಿ ಹಬ್ಬ ನಡೆಸೋಕೆ ಎಲ್ಲೂ ಅನುಮತಿ ಕೊಟ್ಟಿಲ್ಲ. ಎಲ್ಲೆಲ್ಲ ಗಲಾಟೆ ಆಗಿದೆಯಪ್ಪ ಗೊತ್ತಾ? ಹೇಳಿದ್ರ ಏನಾದರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು. ಈ ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಡುವಂತ ಇದೆ. ಸರ್ಕಾರದ ನೀತಿಯಿಂದನೇ ಈ ದೊಡ್ಡ ಘಟನೆಗಳು ನಡೀತಾ ಇದೆ. ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಇತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಾಂಗ್ರೆಸ್ ಅವನತಿ ಆರಂಭ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ ಅವರ ಪಕ್ಷ ಮೊದಲು ನೋಡಿಕೊಳ್ಳಲಿ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅವನತಿ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ನಾಯಕರು ಅರ್ಥ ಮಾಡ್ಕೊಳ್ಳದೇ ಇದ್ರೆ ಸದ್ಯ ಪಾಪ ಅವ್ರ ಪಕ್ಷ ಪತನ ಹಾದಿ ಹಿಡಿದಿದೆ ಅಂತ ನೋಡ್ಕೊಳ್ಳಿ. ಚೆಲುವರಾಯಸ್ವಾಮಿ ಕುಮಾರಸ್ವಾಮಿ ಮಧ್ಯೆ ಮದ್ದೂರು ರಾಜಕೀಯ. ಈ ಎರಡು ಸಮಾಜಗಳನ್ನ ಇವತ್ತು ದೂಡ್ತಕ್ಕಂಥದ್ದೇನಿದೆ, ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಇದೆ. ನಾವಿದರಲ್ಲಿ ರಾಜಕೀಯ ಮಾಡಲಿಕ್ಕೆ ಈ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ರಾಜಕಾರಣನೇ ಅಲ್ವಾ, ಅವ್ರು ರಾಜಕಾರಣನೇ ಮಾಡ್ತಾ ಇರೋದು. ಅವರಿಗೆ ರಾಜಕಾರಣ ಮಾಡಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಈ ಥರದ್ದೇ ಮಾಡ್ತಾರೆ. ಇನ್ನು ಈ ಬಾರಿ ಸಣ್ಣ ಪುಟ್ಟ ಘಟನೆ ಅಷ್ಟೇ ಆಗಿದೆ ಎಂದ ಗೃಹ ಸಚಿವರ ಮಾತಿಗೆ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಎಲ್ಲ ರೀತಿಯ ಕ್ರಮವನ್ನು ಕೂಡ ಮೊದಲೇ ತಗೊಂಡಿದ್ದೀವಿ. ನಾವೆಲ್ಲ ಮೀಟಿಂಗ್ಗಳು ಮಾಡಿ ಈ ಸರಿ ಭಾಳ ಎಚ್ಚರಿಕೆಯಿಂದ, ಯಾಕೆಂದರೆ ಒಂದು ಗಲಾಟೆ ಆಗಬಾರ್ದು ಅಂತೇಳಿ ಆ ರೀತಿಯೇ ಆಗಿದೆ. ಈ ರೀತಿ ಒಂದೆರಡು ಮೂರು ಸಣ್ಣ ಗಲಾಟೆಗಳಾಗಿರ್ತಕ್ಕಂಥದ್ದನ್ನು ಈಗಾಗಲೇ ಸೂಕ್ತವಾದಂಥ ಕ್ರಮ ತಗೊಂಡಿದ್ದೇವೆ. ಇದು ಸಣ್ಣ ಪುಟ್ಟ ಘಟನೆ ಅಂತೇಳಿ ನಿಮ್ಗೆ ಅನಿಸಿದೆ ಅಂತ ಹೇಳಿದ್ರೆ ಇದು ನಾಚುಕೇಡಿನ ಸಂಗತಿ. ಸದ್ಯ ಮದ್ದೂರಿನಲ್ಲಿನ ಉದ್ವಿಗ್ನತೆ ಹೆಚ್ಚಾಗ್ತಿದ್ರೆ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ನಾಯಕರ ನಡುವೆ ಮದ್ದೂರಿನ ಮಾತಿನ ಭರಾಟೆ ಜೋರಾಗಿ ನಡೆಯುತ್ತಿದೆ. ಕಿರಣ್ ಹನಿಯಡ್ಕ ಹಾಗೂ ಅನಿಲ್ ಕಲ್ಕೆರೆ ಜೊತೆ ಸುನೀಲ್, TV9 ಬೆಂಗಳೂರು.